ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಸರಿಸುಮಾರು 600 ವರ್ಷಗಳ ಹಿಂದಿನ ಇತಿಹಾಸ. ರಾಜಾದಿರಾಜರು ಮಹಾರಾಜರು ಗತಿಸಿದ ಕಾಲಘಟ್ಟ. ನಮ್ಮ ಕರುನಾಡು ಅದೆಷ್ಟು ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ನಾನಾ ಇತಿಹಾಸ ಕಥೆಗಳು ಸಾಕ್ಷಿ ಹೇಳುತ್ತವೆ. ಅದರಲ್ಲೂ ವಿಜಯನಗರದ ಅರಸರ ಕಾಲದಲ್ಲಿ ಅತಿ ವೈಭವದಿಂದ ನಲಿದಾಡಿತ್ತು ಈ ಕರುನಾಡಿನ ಮಣ್ಣು. ಈ ಬಗ್ಗೆ ವಿದೇಶಿ ಇತಿಹಾಸಕಾರರು ನಾನಾ ವರ್ಣನೆಗಳನ್ನು ಕೊಡ್ತಾರೆ. ಈ ಮಣ್ಣಿನ ನೀತಿ ನಿಯತ್ತು ಹಾಗೂ ಶ್ರೀಮಂತಿಕೆ ಅದೆಷ್ಟಿತ್ತು ಅನ್ನೋದನ್ನು ಸಾರಿ ಹೇಳ್ತಾರೆ. ಕೃಷ್ಣದೇವರಾಯರ ಕಾಲದಲ್ಲಿ ಬೀದಿಗಳಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಮಾರಾಟ ಮಾಡ್ತಿದ್ರು ಅನ್ನೋದಕ್ಕೂ ಡಚ್ ಇತಿಹಾಸಕಾರನೊಬ್ಬ ಸಾಕ್ಷಿ ಸಮೇತವಾಗಿ ವರ್ಣನೆ ನೀಡ್ತಾನೆ. ಅಂತಹ ಸುಪ್ರಸಿದ್ಧ ಮಾರುಕಟ್ಟೆಯಾಗಿತ್ತು ಇತಿಹಾಸದ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಈ ಸ್ಥಳ ಬೇರಾವುದೂ ಅಲ್ಲ, ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸಂತೆ ಮುದ್ದಾಪುರ ಕ್ಷೇತ್ರ. ಈ ಕ್ಷೇತ್ರದ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ನೆಲೆ ನಿಂತಿದ್ದಾನೆ ಏಕಶಿಲಾ ಸಂಜೀವ ಮೂರ್ತಿ ಬೇಡಿ ಹನುಮ. ಈ ಹನುಮನ ವಿಶೇಷತೆಯೇ ಇಂದು ಸಹಸ್ರಾರು ಜನ ಇಲ್ಲಿ ಸೇರುವಂತಾಗಿದೆ. ತಮ್ಮ ತನು ಮನವೆಲ್ಲವನ್ನೂ ಹನುಮನ ಪಾದಕ್ಕೆ ಅರ್ಪಿಸುತ್ತಿದ್ದಾರೆ. ನಿಜಕ್ಕೂ ಈ ದೇವಾಲಯದ ಸೊಬಗು, ಅಲ್ಲಿನ ಕಲರವ, ಆ ಕ್ಷೇತ್ರದ ಮಹಿಮೆ ಹೇಳಲು ಸಾಧ್ಯ. ಈ ಹನುಮನಿಗೆ ರಾಮಾಯಣದ ನಂಟಿದೆ. ಸಾಲದಕ್ಕೆ ಇಲ್ಲಿನ ಹನುಮನ ಕಾಲಿಗೆ ಬೇಡಿ ಹಾಕಿ ಬಂಧಿಸಲಾಗಿದೆ. ಇಡೀ ಭಾರತದಲ್ಲಿ ಬೇಡಿ ಹನುಮನ ದೇವಸ್ಥಾನವಿರೋದು ಕೇವಲ 3. ಒಂದು ಒಡಿಸ್ಸಾದ ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿದ್ದರೆ, ಎರಡನೇದು ತಿರುಪತಿ ತಿಮ್ಮಪ್ಪನ ಕ್ಷೇತ್ರದಲ್ಲಿದೆ. ಇನ್ನು ಮೂರನೆಯದು ಅಂದರೆ ಅದು ನಮ್ಮ ಕರುನಾಡಿನ ಹೆಮ್ಮೆಯ ಪುರಾಣ ಪ್ರಸಿದ್ಧವಾದ ಜಗಳೂರು ಮಣ್ಣಿನಲ್ಲಿದೆ ಅನ್ನೋದೇ ನಮ್ಮೆಲ್ಲರ ಪುಣ್ಯ. ಬನ್ನಿ, ಹಾಗಿದ್ರೆ ಈ ಕ್ಷೇತ್ರದ ಮಹಿಮೆಯಾದ್ರೂ ಏನು? ಈ ಮಣ್ಣಿನ ಕಾಲಗರ್ಭದಲ್ಲಿ ಹುದುಗಿ ಹೋಗಿರುವ ಇತಿಹಾಸ ಹೇಳೋದೇನು? ಸ್ಥಳ ಪುರಾಣ ಏನು ಹೇಳುತ್ತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. जय हनुमान ज्ञान गुण सागर, जय कपीस तिहु लोक उजागर, रामदूत अतुलित बलधामा, अंजनी पुत्र पवन सुत नामा, महावीर विक्रम बजरंगी, कुमत निवार सुमति के संगी, कंचन बरन विराज सुबेसा, कानन कुंडल कुंचित केसा. जय हनुमान जय हनुमान. ಸ್ನೇಹಿತರೆ, ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸಂತೆ ಮುದ್ದಾಪುರ ಗ್ರಾಮ ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷತೆಯನ್ನು ಹೊಂದಿದೆ. ಜಗಳೂರಿನ ಇತಿಹಾಸವನ್ನು ಗಮನಿಸಿದರೆ, ವಿಜಯನಗರದ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಸಾಮಂತರಾಗಿದ್ದಂತಹ ಚಿತ್ರದುರ್ಗದ ಪಾಳೆಗಾರರ ಕಾಲದಲ್ಲಿ ಈ ತಾಲೂಕಿನಲ್ಲಿ ಹಲವಾರು ದೇವಸ್ಥಾನಗಳು, ಕಲ್ಯಾಣಿಗಳು ನಿರ್ಮಾಣವಾದವು. ಇಂದಿಗೂ ಸುತ್ತಮುತ್ತಲ 10 ಗ್ರಾಮಗಳಿಗೆ ನೀರುಣಿಸ್ತಿವೆ. ಅಲ್ಲದೆ ಸುತ್ತಮುತ್ತಲ 51 ಹಳ್ಳಿಗಳಿಗೂ ಪ್ರಮುಖ ಕೇಂದ್ರವಾಗಿತ್ತು ಜಗಳೂರಿನ ಬಿದರಕೆರೆ ಗ್ರಾಮದಿಂದ 3 ಕಿಲೋಮೀಟರ್ ದೂರವಿರುವ ಸಂತೆ ಮುದ್ದಾಪುರ ಗ್ರಾಮ. ಇಲ್ಲಿದೆ ಪುರಾಣ ಪ್ರಸಿದ್ಧವಾದ ಏಕಶಿಲಾ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇತಿಹಾಸ ಕೇವಲ ಕಾಗದದ ಹಾಳೆಗಳಲ್ಲ, ಅದು ಈ ಮಣ್ಣಿನ ಭೂಗರ್ಭದಲ್ಲಿ ಅಡಗಿರುವ ಜ್ವಲಂತ ನಿದರ್ಶನ. ಈ ಮಣ್ಣನ್ನ ಅಗೆದರೂ ಪುರಾತನ ಕಾಲದ ಸಂಪತ್ತು ಸಿಗುತ್ತೆ ಅನ್ನೋ ಸ್ಥಳ ಪುರಾಣಕ್ಕೆ ಸಾಕ್ಷಿ ಎಂಬಂತೆ ಹಲವಾರು ಮಂದಿಗೆ ಚಿನ್ನದ ಚೂರುಗಳು ದೊರಕಿರುವುದು ಇತಿಹಾಸದ ವೈಭವಕ್ಕೆ ಪುರಾವೆ ನೀಡ್ತಾವೆ. ವಿಜಯನಗರ ಮತ್ತು ಚಿತ್ರದುರ್ಗದ ಪಾಳೆಗಾರರ ಕಾಲದಲ್ಲಿ ಮಾರುಕಟ್ಟೆಯಾಗಿದ್ದ ಸಂತೆ ಮುದ್ದಾಪುರ ಅಂದಿನ ಜನರ ವಾಣಿಜ್ಯ ಚಟುವಟಿಕೆಯ ಕೇಂದ್ರವಾಗಿತ್ತು. ಈ ದೇವಾಲಯದ ಮಾರ್ಗವಾಗಿಯೇ ಅಂದು ಅಂದರೆ ವಿಜಯನಗರದ ಕಾಲದಲ್ಲಿ ಇದೇ ಮಾರ್ಗವಾಗಿಯೇ ರಾಜರು ಹಾದು ಹೋಗ್ತಿದ್ರು. ಈ ಸ್ಥಳವೇ ಅಂದಿನ ಪ್ರಮುಖ ವಾಣಿಜ್ಯ ಮಾರುಕಟ್ಟೆಯಾಗಿತ್ತು. ದಾರಿ ಹೋಕರಿಗೆ ತಂಗಲು ವ್ಯವಸ್ಥೆ ಇತ್ತು. ಅನ್ನ ದಾಸೋಹ ನಿರಂತರವಾಗಿ ನಡೆಯುತ್ತಲಿತ್ತು. ಹೀಗೆ ಸರಿಸುಮಾರು 200 ವರ್ಷಗಳು ವಿಜೃಂಭಣೆಯಿಂದ ಮೆರೆದಿದ್ದ ಸಂತೆ ಮುದ್ದಾಪುರ ಗ್ರಾಮ ಅಕ್ಷರಶಃ ಬರಿದಾಗಿತ್ತು ಹೈದರಾಲಿಯ ಕಾಲದಲ್ಲಿ. ಹಿಂದೂ ವಿರೋಧಿಯಾಗಿದ್ದ ಹೈದರ ಇಲ್ಲಿನ ಅತಿ ಪುರಾತನ ಬಸವನ ಗುಡಿಯನ್ನ ಧ್ವಂಸ ಮಾಡಿ ಅಲ್ಲಿದ್ದ 3 ಕೊಪ್ಪರಿಗೆ ಚಿನ್ನವನ್ನ ಲೂಟಿ ಮಾಡಿದ. ಅಂದು ಭಯಭೀತಿಯಿಂದ ಈ ಸ್ಥಳವನ್ನ ತೊರೆದ ಮಂದಿ ಎಂದೆಂದಿಗೂ ಹಿಂದಿರುಗಿ ನೋಡಲೇ ಇಲ್ಲ. ಇದಾಗಿ ಸುಮಾರು 250 ವರ್ಷಗಳ ಬಳಿಕವೇ ಈ ದೇವಾಲಯದ ಕುರುಹು ಪತ್ತೆಯಾಗಿತ್ತು. ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಬೇಡಿ ಹನುಮನಾಲಯ ಬೆಳಕಿಗೆ ಬಂದದ್ದು ಸುಮಾರು 15 ವರ್ಷಗಳ ಹಿಂದೆಯೇ.
ಹಿಂದೆ ಪಾಳು ಬಿದ್ದ ದೇವಸ್ಥಾನದ ಆವರಣದಲ್ಲಿ ದನ ಮೇಯಿಸುವಾಗ ವ್ಯಕ್ತಿಯೊಬ್ಬರಿಗೆ ಸಿಕ್ಕ ಬಂಗಾರದ ಚೂರು ಇತಿಹಾಸಕ್ಕೆ ಸಾಕ್ಷಿ ಹೇಳ್ತಿತ್ತು. ತಿರುಪತಿ ತಿಮ್ಮಪ್ಪನ ವಿಗ್ರಹದಂತಿರುವ ಏಕಶಿಲಾ ಆಂಜನೇಯನ ಸಂಜೀವ ಮೂರ್ತಿ ದೇಶದಲ್ಲಿಯೇ ಎದುರು ಮುಖ ಇರುವ 2ನೇ ಪುರಾತನ ವಿಗ್ರಹ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ತಿಮ್ಮಪ್ಪನ ಮೂರ್ತಿಯಂತೆ ಆಂಜನೇಯನು ಸ್ವಯಂಭೂ ಆಗಿ ನಿಂತಿದ್ದಾನೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ, ಅಂದರೆ 600 ವರ್ಷಗಳ ಹಿಂದೆಯೋ ಅಥವಾ ಅದಕ್ಕೂ ಮುಂಚಿತವಾಗಿಯೇ ಸ್ಥಾಪಿತವಾದ ಈ ಸಂಜೀವ ಮೂರ್ತಿ ಆಂಜನೇಯ ಮೂರ್ತಿಯನ್ನ ಅಂತರಂಗದಿಂದ ದೃಷ್ಟಿಸಿದ್ರೆ ಸಾಕು, ಸಕಲ ದೋಷ ಪರಿಹಾರವಾಗತ್ತೆ ಎಂಬ ನಂಬಿಕೆ ಇದೆ. ಕೃಷ್ಣ ಶಿಲೆಯಲ್ಲಿ ನಿಂತ ಆಂಜನೇಯ ಕೈ ಮುಗಿದು ನಿಂತಿದ್ದಾನೆ. ಎದೆ, ಭುಜ, ಸೊಂಟದಿಂದ ಪಾದದವರೆಗೂ ಕವಚಗಳಿದ್ದು ಬೇಡಿ ಹಾಕಿ ಬಂಧಿಸಲಾಗಿದೆ. ಅಲ್ಲದೆ ಆಂಜನೇಯನ ಬೆನ್ನಿಗೆ ಉಗ್ರ ನರಸಿಂಹನ ಮೂರ್ತಿ ಇರುವುದು ಮತ್ತೊಂದು ವಿಶೇಷ. ಇನ್ನು ಈ ಬೇಡಿ ಹನುಮನ ವಿಗ್ರಹಕ್ಕೆ ಪುರಾಣ ಕಥೆಯೂ ಇದೆ. ಅದು ನಮ್ಮನ್ನ ರಾಮಾಯಣ ಕಾಲಕ್ಕೆ ಕೊಂಡೊಯ್ಯುತ್ತೆ. ರಾಮಾಯಣದಲ್ಲಿ ಆಂಜನೇಯ ಬೇಡಿ ಹಾಕಿದ 2 ಪ್ರಸಂಗಗಳು ನಮಗೆ ಕಾಣಸಿಗುತ್ತೆ. ಒಂದು, ಸೀತಾಮಾತೆಯ ಪತ್ತೆಗಾಗಿ ಲಂಕೆಗೆ ಹಾರಿದ ಹನುಮ ಲಂಕಾ ನಗರಕ್ಕೆ ತೆರಳಿ ಅಶೋಕವನದಲ್ಲಿದ್ದ ಸೀತಾಮಾತೆಯನ್ನ ಕಂಡು ಅಶೋಕವನದಲ್ಲಿ ಕುಚೇಷ್ಟೆಯ ನಾಟಕವಾಡ್ತಾನೆ. ಈ ಸಂದರ್ಭದಲ್ಲಿ ರಾವಣನ ಆಜ್ಞೆಯ ಮೇರೆಗೆ ರಾಜಭಟರು ಹನುಮನನ್ನ ಸರಪಳಿಯಲ್ಲಿ ಬೇಡಿ ಹಾಕಿ ಬಂಧಿಸಿ ರಾವಣನ ಆಸ್ಥಾನಕ್ಕೆ ಕರೆದೊಯ್ಯುವ ಸಂದರ್ಭ. ಮತ್ತೊಂದು, ಲವಕುಶರು ಶ್ರೀರಾಮನ ಅಶ್ವಮೇಧ ಕುದುರೆಯನ್ನ ಕಟ್ಟಿ ಹಾಕ್ತಾರೆ. ನಂತರದಲ್ಲಿ ಶ್ರೀರಾಮನಿಗೂ ಆ ಅವಳಿ ಸಹೋದರರು ನನ್ನ ಮಕ್ಕಳೇ ಎಂದು ಅರಿಯದೆ ಹನುಮನಿಗೆ ಅಶ್ವಮೇಧದ ಕುದುರೆಯನ್ನ ಬಿಡಿಸುವಂತೆ ಆಜ್ಞಾಪನೆ ಮಾಡ್ತಾನೆ. ತನ್ನ ಪ್ರಭುವಿನ ಅಪ್ಪಣೆ ಪಡೆದ ಹನುಮ ಆ 2 ಸಹೋದರರ ವಿರುದ್ಧ ಯುದ್ಧಕ್ಕೆ ಮುಂದಾದ. ಆಗ ಅಶರೀರ ವಾಣಿಯೊಂದು ಇವರಿಬ್ಬರೂ ಶ್ರೀರಾಮನ ಮಕ್ಕಳೇ ಎಂದು ಅಂತರ್ಧಾನವಾಯಿತು. ಹಾಗಾಗಿ ಹನುಮ ನಿಂತಲ್ಲಿಯೇ ನಿಂತುಬಿಟ್ಟ. ಬಳಿಕ ಲವಕುಶರು ಹನುಮಂತನಿಗೆ ಬಾಣ ಪ್ರಯೋಗಿಸಿ ಕೈ ಮತ್ತು ಕಾಲುಗಳಿಗೆ ಬೇಡಿ ಹಾಕಿ ಬಂಧಿಸ್ತಾರೆ. ಇಂತಹ ಪೌರಾಣಿಕ ಕಥಾಹಂದರಕ್ಕೆ ಸಾಕ್ಷಿಯಾಗಿ ನಿಂತಿದೆ ಪ್ರಾಚೀನ ಹಾಗೂ ಪುರಾತನ ಬೇಡಿ ಹನುಮ ಮಂದಿರ. ಇಂತಹ ಐತಿಹ್ಯವಿರುವ ಅತಿ ಅಪರೂಪದ ಆಂಜನೇಯನ ವಿಗ್ರಹ ಸಂತೆ ಮುದ್ದಾಪುರ ಗ್ರಾಮದ ಬಳಿ ಇರೋದು ನಿಜಕ್ಕೂ ವಿಶೇಷ. ಜಗಳೂರು ಸೀಮೆಯಲ್ಲಿ ಗ್ರಾಮಕ್ಕೊಂದು ಆಂಜನೇಯನ ದೇವಸ್ಥಾನಗಳಿವೆ. ಲಂಟನ, ಬಳ್ಳಾರಿ ಜಾಲಿ ಗಿಡಗಳು ಬೆಳೆದು ಮುಚ್ಚಿ ಹೋಗಿದ್ದ ಬೇಡಿ ಆಂಜನೇಯ ಸಂಜೀವ ಮೂರ್ತಿಯ ದೇವಾಲಯ ಪತ್ತೆಯಾಗಿದ್ದು ನಿಜಕ್ಕೂ ರೋಚಕ. ಬಿದರಕೆರೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಯುವಕರು ದೇವಸ್ಥಾನದ ಆವರಣವನ್ನ ಸ್ವಚ್ಛಗೊಳಿಸಿ ಕಳೆದ 15 ವರ್ಷಗಳಿಂದ ವಿಜೃಂಭಣೆಯ ಕಾರ್ತಿಕೋತ್ಸವ ಮತ್ತು ಕಳೆದ 4 ವರ್ಷಗಳಿಂದ ಭಕ್ತರು ಹನುಮ ಮಾಲಾಧಾರಿಗಳಾಗಿ ವ್ರತ ನಿಯಮಗಳನ್ನು ಪಾಲಿಸಿಕೊಂಡು ಬರ್ತಿದ್ದಾರೆ. ಇದೀಗ 4ನೇ ವರ್ಷದ ಹನುಮ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆದಿದ್ದು ಸುತ್ತಮುತ್ತಲ ಗ್ರಾಮಸ್ಥರು 10,000ಕ್ಕೂ ಅಧಿಕವಾಗಿ ಸೇರಿದ್ದು ಬಹಳ ವಿಶೇಷ. ಈ ವಿಶೇಷ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಆಗಮಿಸಿ ನೆರೆದಿದ್ದ ಸಹಸ್ರಾರು ಭಕ್ತಾದಿಗಳಿಗೆ ಹಾಗೂ 100 ಮಾಲಾಧಾರಿಗಳಿಗೆ ಆಶೀರ್ವಚನ ನೀಡಿದರು. ಅಲ್ಲದೆ ಯುವ ಪೀಳಿಗೆ ದುಶ್ಚಟಗಳಿಂದ ದೂರಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಅಂತ ಕಿವಿಮಾತು ಹೇಳಿದ್ರು. ಮಾಲೆ ಅಂತಂತಂದ್ರೆ ವ್ರತ ಅಥವಾ ಸಂಕ್ಷಿಪ್ತ ದಿನಗಳ ಒಂದು ದೀಕ್ಷೆ.
ವಿಚಾರ ಮಾಡ್ರಿ ನೀವು. ಕೆಲವೊಬ್ಬರು 5 ದಿನ ಹಾಕಿರ್ಬೋದು, 7 ದಿನ ಹಾಕಿರ್ಬೋದು, 9 ದಿನ ಹಾಕಿರ್ಬೋದು, 11 ದಿನ ಹಾಕಿರ್ಬೋದು, ಒಂದು ಪಾಕ್ಷಿಕ ಹಾಕಿರ್ಬೋದು, ಒಂದು ಮಾಸ ಹಾಕಿರ್ಬೋದು, ಕೆಲವೊಬ್ಬರು ವರ್ಷಾನುಗಟ್ಲೆ ಹಾಕಿರ್ತಾರೆ. ನಿಮ್ಮ ಈ ಮಾಲಾ ದೀಕ್ಷೆ ಅವಧಿ ಭಕ್ತಿ ಪ್ರೀತಿಯಿಂದ ಮಾಡಿದ್ರಿ ಅಂತಂತಂದ್ರೆ ಅತ್ಯಂತ ಸರಳ ವ್ರತ ಆಗೋಗುತ್ತೆ. ಯಾರೋ ಮುಲಾಜಿಗೊಳಗಾಗಿ ಮಾಡ್ಲಿಕ್ಕೆ ಹೋದ್ರಿ ಅಂದ್ರೆ ಏನಾಗುತ್ತದ? ಯಪ್ಪ ಎಷ್ಟು ಕಷ್ಟ ಇದು ಅಂತ ಅನ್ಸುತ್ತೆ, ಹೌದಲ್ಲ? ನೀವು ಯಾವುದನ್ನೇ ಮಾಡಿ ಅತ್ಯಂತ ಭಕ್ತಿಯಿಂದ ಮಾಡಿ, ಯಾವ ವ್ರತಗಳು ಕೂಡ ಕ್ಲಿಷ್ಟ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹದ್ದು. ಈ ವೈಭವೋಪೇತ ಉತ್ಸವದಲ್ಲಿ ಪ್ರಮುಖವಾಗಿ ಕಣ್ಮನ ಸೆಳೆದಿದ್ದು ಅಂದರೆ ಕಾಶಿಯಲ್ಲಿ ನಡೆಯುವ ಗಂಗಾರತಿಯಂತೆಯೇ ಇಲ್ಲಿ ಹನುಮನಿಗೆ ವಿಶೇಷ ಗಂಗಾರತಿ ಮಾಡಲಾಯಿತು. ಇದು ನೋಡುಗರಿಗೆ ಭಕ್ತಿಯ ಕಡಲಲ್ಲಿ ಮಿಂದೆದ್ದಂತಹ ಅನುಭೂತಿಗೆ ಸಾಕ್ಷಿಯಾಯಿತು. ಅಲ್ಲದೆ ಹನುಮ ಮಾಲಾ ಪವಮಾನ ಹೋಮದ ಜೊತೆಗೆ ಧರ್ಮ ಜಾಗೃತಿ ಸಮಾವೇಶವೂ ನಡೆಯಿತು. ಬೇಡಿ ಆಂಜನೇಯನ ದೇವಸ್ಥಾನ ಏನಿದೆ, ನೂರಾರು ವರ್ಷ, ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಮತ್ತೆ ಗ್ರಾಮಸ್ಥರ ಸಹಕಾರದಿಂದ ಜೀರ್ಣೋದ್ಧಾರಗೊಳ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮದ ಯುವಕರು ಆ ಬೇಡಿ ಆಂಜನೇಯ ಸ್ವಾಮಿಯ ಹೆಸರಲ್ಲಿ ಮಾಲಾಧಾರಣೆಯನ್ನ ಮಾಡಿ ದೀಕ್ಷಾಬದ್ಧರಾಗಿ ಆತನ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಭಕ್ತಿ ಇದೆ ಅಲ್ಲಿ ಶಕ್ತಿ ಇದೆ. ಈ ಸಾವಿರಾರು ಜನರ ಭಕ್ತಿಯಿಂದ ಮನಪೂರ್ವಕವಾಗಿ ಇವರು ಮಾಡಿದಂತಹ ಸಂಕಲ್ಪದಿಂದ ಕ್ಷೇತ್ರದ ಆಂಜನೇಯ ಸ್ವಾಮಿ ಮತ್ತೊಮ್ಮೆ ಪರಿಪೂರ್ಣವಾದಂತಹ ತನ್ನ ಶಕ್ತಿಯನ್ನ ಪ್ರದರ್ಶಿಸ್ತಾ ಈ ಕಡೆ ಏನು ಗ್ರಾಮದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಿತ್ತು, ಆ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗಿ ಆತನ ಸಾನ್ನಿಧ್ಯ ಜೀರ್ಣೋದ್ಧಾರ ಆಗುವುದರ ಜೊತೆಗೆ ಈ ಗ್ರಾಮಕ್ಕೂ ಕೂಡ ಒಂದು ಸುಭಿಕ್ಷೆ ಆಗುವಂತ ಎಲ್ಲಾ ಕಾಲ ಸನ್ನಿಹಿತ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ದೇವಾಲಯದ ಮೂಲ ಬಿಂಬ ಎಷ್ಟಿದೆ ಅದರ ಆಧಾರದಲ್ಲಿ ದೇವಸ್ಥಾನದ ನಿರ್ಮಾಣ ಆಗತ್ತೆ. ಆ ಲೆಕ್ಕದಲ್ಲಿ ಇವತ್ತು ನೋಡ್ತಾ ಇರುವಂತಹ ದೇವಾಲಯ ಏನಿದೆ ಅದು ಹನುಮಂತನ ದೇವಾಲಯ ಅಲ್ಲ, ಅದೊಂದು ತಾತ್ಕಾಲಿಕವಾದಂತ ವ್ಯವಸ್ಥೆ ಆನಂತರದ ಕಾಲದಲ್ಲಿ ಆಗಿರಬಹುದು. ಒಂದು ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಈ ವಿಗ್ರಹಕ್ಕೆ ಒಂದು ಭವ್ಯವಾದಂತ ಅತ್ಯಂತ ಉನ್ನತವಾದಂತ ದೇವಾಲಯ ಇತ್ತು ಅನ್ನುವುದಕ್ಕೆ ಶಾಸ್ತ್ರಗಳ ಆಧಾರ ಇದೆ. ಆ ರೀತಿಯ ಒಂದು ಭವ್ಯವಾದಂತಹ ದೇವಾಲಯವನ್ನ ಮತ್ತೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಂಜನೇಯ ಸ್ವಾಮಿಯ ಭಕ್ತರು ಇಲ್ಲಿ ಒಂದು ಸಂಕಲ್ಪವನ್ನು ಸ್ವೀಕಾರ ಮಾಡಿದ್ದಾರೆ. ಅವರ ಸಂಕಲ್ಪಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡೋಣ. ಆ ಬೇಡಿ ಆಂಜನೇಯ ಸ್ವಾಮಿಯ ಪರಿಪೂರ್ಣವಾದಂತಹ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ. ಬಂದಿದ್ದ ಸಹಸ್ರಾರು ಮಂದಿಗೆ ಊಟ ತಿಂಡಿಯ ವ್ಯವಸ್ಥೆ ಹಾಗೂ ಅದ್ದೂರಿ ಹನುಮ ಮಹೋತ್ಸವವನ್ನ ನಡೆಸಿಕೊಟ್ಟ ಕೀರ್ತಿ ಹನುಮ ಮಂಡಳಿಗೆ ಸಲ್ಲತ್ತೆ. ಈ ಬಗ್ಗೆ ಸ್ಥಳೀಯರು ಹಾಗೂ ಪದಾಧಿಕಾರಿಗಳು ಹರ್ಷವನ್ನು ವ್ಯಕ್ತಪಡಿಸಿದ್ದು ದೇವಾಲಯ ಜೀರ್ಣೋದ್ಧಾರಕ್ಕೆ ಹಾಗೂ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಉಳಿವಿಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಬೇಡಿ ಆಂಜನೇಯ ಸ್ವಾಮಿ ಸಮಿತಿಯ ಪರವಾಗಿ ಅಧ್ಯಕ್ಷನಾಗಿ ಇವತ್ತಿನ ದಿವಸ 4ನೇ ಹನುಮ ಮಹೋತ್ಸವದ ಪರವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳನ್ನು ಮಾಲಾಧಾರಿಗಳಾಗಿ ಮಾಲವನ್ನು ಧರಿಸಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ. ಇವತ್ತು ನಾವು ಕಳೆದ ವರ್ಷನೂ ಸಹ ಹೇಳಿದಾಗೆ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಎಲ್ಲರೂ ಪಣ ತೊಡಬೇಕು. ಪ್ರತಿ ಗ್ರಾಮದಿಂದ ಪ್ರತಿ ಪಕ್ಕದ ತಾಲೂಕಿನಿಂದನೂ ಸಹ ಈ ಒಂದು ಭವ್ಯವಾದ ಸುಂದರವಾದ ಸುಸಜ್ಜಿತವಾದ ಹನುಮ ಮಂದಿರ ಹೇಗೆ ಉತ್ತರ ಕರ್ನಾಟಕದ ಉತ್ತರ ಭಾರತ ದೇಶದಲ್ಲಿ ಇದೆಯೋ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಹನುಮಂತನ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಪ್ರತಿ ಒಬ್ಬ ಭಕ್ತಾದಿಗಳಿಂದನೂ ಸಹ ಈ ದೇಣಿಗೆ ನೀಡತಕ್ಕಂಥ ಕಾರ್ಯಕ್ರಮ ಆಗಬೇಕು. ಜಗಳೂರಿನಲ್ಲಿ ಒಂದು ಭವ್ಯವಾದಂತಹ ಒಂದು ಹನುಮ ಈ ಬೇಡಿ ಆಂಜನೇಯ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮೆಲ್ಲರನ್ನು ಬೆರಗುಗೊಳಿಸಿರ್ತಕ್ಕಂಥದ್ದು. ನಮ್ಮ ಬೇಡಿ ಆಂಜನೇಯ ಹನುಮ ಮಹೋತ್ಸವದ ಒಂದು ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ SK ಬಸವರಾಜ್ ಮತ್ತು ಪ್ರಕಾಶ್ ಸೇರಿದಂತೆ ಎಲ್ಲ ಏನು ಸಮಿತಿಯ ಸದಸ್ಯರು ಮುಂದಿನ ದಿನಗಳಲ್ಲಿ ಈ ಒಂದು ಸ್ಥಳದಲ್ಲಿ ದೊಡ್ಡ ಹನುಮ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ದಯಮಾಡಿ ಸಕಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದೇನಂತಂದ್ರೆ ಇಲ್ಲಿ ಒಂದು ಭವ್ಯವಾದ ಹನುಮ ಮಂದಿರ ನಿರ್ಮಾಣ ಆಗಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ. ಪ್ರತಿಯೊಬ್ಬರು ಏನು ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಆದಂತೆ ಈ ನಮ್ಮ ಜಗಳೂರು ತಾಲೂಕಿನಲ್ಲಿ ಒಂದು
ಬೇಡಿ ಆಂಜನೇಯನ ದೊಡ್ಡ ಮಂದಿರ ನಿರ್ಮಾಣ ಆಗಬೇಕಾಗಿದೆ. ಹಾಗಾಗಿ ಎಲ್ಲರೂ ತಮ್ಮ ತನು ಮನ ಧನ ಸಹಕಾರ ನೀಡುವ ಮೂಲಕ ಈ ಒಂದು ದೇವಾಲಯದ ನಿರ್ಮಾಣಕ್ಕೆ ಕರ ಜೋಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿನ ಬೇಡಿ ಹನುಮ ದೇವಸ್ಥಾನ ತುಂಬಾ ಶಿಥಿಲಾವಸ್ಥೆಗೆ ಬಂದಿತ್ತು. ಇದಕ್ಕೆ ಈಗ 3 ವರ್ಷಗಳ ಪರ್ಯಾಂತರವಾಗಿ ಇದನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ನಮ್ಮೆಲ್ಲ ಹನುಮ ಸೇವಾ ಸಮಿತಿಯವರು ಮಾಡಿ ಈಗ 4 ವರ್ಷ ಹನುಮಮಾಲಾ ಅಭಿಯಾನದ ಮುಖಾಂತರ ಹನುಮನ ಕೀರ್ತಿಯನ್ನ ದಶ ದಿಕ್ಕುಗಳಿಗೂ ಕೂಡ ಹರಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ನಮ್ಮೆಲ್ಲ ಹನುಮ ಸೇವಾ ಕಾರ್ಯಕರ್ತರು ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದು ಇನ್ನ ಅತ್ಯಂತ ವೈಭವವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಂದ್ರೆ ಉತ್ತರದಲ್ಲಿ ರಾಮ ಮಂದಿರ, ದಕ್ಷಿಣದಲ್ಲಿ ಹನುಮ ಮಂದಿರ ಆಗ್ಲಿಕ್ಕೆ ಈ ಒಂದು ಹನುಮ ಬಿಟ್ಟಿರುವಂತಹ ಕರ್ನಾಟಕದಲ್ಲಿ ದೊಡ್ಡ ಭವ್ಯವಾದ ಅತ್ಯಂತ ಸುಂದರವಾದ ಒಂದು ಹನುಮ ಮಂದಿರವನ್ನ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಈಗ 4 ವರ್ಷಗಳ ಪರ್ಯಂತರವಾಗಿ ಈ ಹನುಮಮಾಲಾ ಅಭಿಯಾನಕ್ಕೆ ಮತ್ತೆ ಹನುಮ ಮಹೋತ್ಸವಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಸಜ್ಜನ ಬಂಧುಗಳು ಕೂಡ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಒಂದು ಭವ್ಯವಾದ ಮಂದಿರವನ್ನ ಕಟ್ಟಲಿಕ್ಕೆ ತಾವೆಲ್ಲರೂ ಕೂಡ ಇದಕ್ಕಿಂತ ಹೆಚ್ಚಾಗಿ ಸಹಕಾರ ಕೊಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ನಾನು ಹೃದಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಂತೂ ಜಗಳೂರು ಅಂದ್ರೆ ಅದನ್ನ ಭರದ ನಾಡು ಅಂತಲೇ ಕರೀತಾರೆ. ಇಂತಹ ನೆಲದಲ್ಲಿ ಪುರಾಣ ಪ್ರಸಿದ್ಧ ಹನುಮನಾಲಯ ಬೆಳಕಿಗೆ ಬಂದದ್ದು ದೇವಾಲಯದ ಜೀರ್ಣೋದ್ಧಾರವಾಗಬೇಕಿದೆ. ಅಲ್ಲದೆ ವಿಶೇಷವಾದ ದೇವಾಲಯದ ನಿರ್ಮಾಣ ಮಾಡಬೇಕಿದ್ದು ಕರುನಾಡಿನ ಜನತೆ ಸಹಕರಿಸುವಂತೆ ದೇವಾಲಯದ ಆಡಳಿತ ಮಂಡಳಿ ಮನವಿ ಮಾಡಿದೆ. ಇಂತಹ ಕ್ಷೇತ್ರಗಳನ್ನು ಆದಷ್ಟು ಮುನ್ನೆಲೆಗೆ ತರುವುದು ಪ್ರತಿಯೊಬ್ಬರ ಕರ್ತವ್ಯ. 100 ವರ್ಷಗಳ ಐತಿಹ್ಯ ಹೊಂದಿರುವ ಅಪರೂಪದ ಸಂಜೀವ ಮೂರ್ತಿ ಹನುಮನ ಸನ್ನಿಧಿ ಜಗದ್ವಿಖ್ಯಾತಿಯನ್ನ ಪಡೆಯಲಿ, ಲಕ್ಷಾಂತರ ಭಕ್ತಾದಿಗಳಿಗೆ ಒಳಿತನ್ನ ಉಂಟು ಮಾಡಲಿ. ದೇವಾಲಯದ ವಿಳಾಸ ಹಾಗೂ ವಿವರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿದೆ. ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ನೀಡಿ ಹನುಮನಾಲಯಕ್ಕೆ ಶಾಶ್ವತ ಸೂರು ಕಲ್ಪಿಸುವುದಕ್ಕೆ ಪಣ ತೊಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.